ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಬೇರೆಯವರನ್ನ ಕೂರಿಸಲಾಗುತ್ತೆ ಅನ್ನುವಂಥ ಚರ್ಚೆ ಇದೆ. ಆದರೆ ಅದು ಶಾಸಕರ ಬಲದ ಮೇಲೆ ನಿಂತಿದೆ ಅನ್ನೋದು ಕೂಡ ಎರಡೂ ಕಡೆ ಅಥವಾ ಮುಖ್ಯಮಂತ್ರಿಯ ಆಕಾಂಕ್ಷಿಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋ ವಿಚಾರ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದವರು ಒಂದಿಷ್ಟು ತಂತ್ರಗಳನ್ನು ಹೆಣಿತಿದ್ರೆ ಅದಕ್ಕೆ ಪ್ರತಿತಂತ್ರವನ್ನು ಡಿಕೆಶಿ ಬಣದವರು ರೂಪಿಸುತ್ತಿದ್ದಾರೆ. ಪಕ್ಷದ ಶಾಸಕರನ್ನ ಸೆಳೆಯೋದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ. ವಿಶ್ವಾಸ ಗಳಿಸೋದಕ್ಕೆ ತೆರೆಮರೆ ಕಸರತ್ತು ನಡೆಸ್ತಿದ್ದಾರೆ. ತನ್ನ ಬಲ ಹೆಚ್ಚಿಸ್ಕೋಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಶಾಸಕರ ಬಲ ಬೇಕೇ ಬೇಕು. ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ಮತ್ತೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಶ್ನೆ ಮಾಡಿದಾಗ ಡಿಕೆ ಶಿವಕುಮಾರ್ ಅಂತ ಮ್ಯಾಕ್ಸಿಮಮ್ ನಂಬರ್ ಹೇಳಬೇಕು ಅನ್ನೋ ಹಿನ್ನೆಲೆಯಲ್ಲಿ 1-to-1 ಚರ್ಚೆ ಎಲ್ಲ ನಡೆಸ್ತಿದ್ದಾರೆ ಡಿಕೆ ಶಿವಕುಮಾರ್. ಶಾಸಕರುಗಳ ಜೊತೆಗೆ ಅವರ ವಿಶ್ವಾಸವನ್ನ ಗಳಿಸಿಕೊಳ್ಳೋದಕ್ಕೆ ತೆರೆಮರೆಯ ಕಸರತ್ತನ್ನು ಮಾಡ್ತಿದ್ದಾರೆ. ಶಾಸಕರುಗಳಿಗೆ ಮನವಿ ಮಾಡ್ತಿದ್ದಾರೆ, ನನ್ನ ಜೊತೆಗೆ ನೀವು ನಿಲ್ಲಬೇಕು ಅಂತ ನೇರವಾಗಿ ಹೇಳ್ತಿದ್ದಾರೆ. ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಅವರ ವಿಶ್ವಾಸ ಗಳಿಸೋ ಪ್ರಯತ್ನಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅರ್ಥಾತ್ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಂದರ್ಭ ಎದುರಾದರೆ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ಸಿದ್ಧನಿರಬೇಕು ಅನ್ನುವ ಕಸರತ್ತನ್ನು ಡಿ ಕೆ ಶಿವಕುಮಾರ್ ಈಗಾಗಲೇ ಆರಂಭ ಮಾಡಿದ್ದಾರೆ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಡಿ ಕೆ ಶಿವಕುಮಾರ್ ಈಗಾಗಲೇ ಅನುಸರಿಸ್ತಾ ಇರುವಂಥ ತಂತ್ರಗಳು ಏನೇನು ಮಾಡ್ತಿದ್ದಾರೆ? ಶಾಸಕರ ಜೊತೆಗೆ 1-to-1 ಚರ್ಚೆ ಮಾಡೋದು ಅಂತಂದ್ರೆ ಸಿದ್ದರಾಮಯ್ಯನವರ ಬಣದ ಶಾಸಕರುಗಳ ಅದಕ್ಕೆ ಸೆಟದ್ ನಿಲ್ತಾ ಇಲ್ವಾ? ಏನು ನಡೀತಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಪ್ರಣುತ್, ಯಾರೇ ಸಿಎಂ ಆಗಬೇಕಂದ್ರೂ ಕೂಡ ಶಾಸಕರ ಒಂದು ಒಪ್ಪಿಗೆ ಕಂಪಲ್ಸರಿ. ಅಂದರೆ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ ಪರವಾಗಿ ನಿಲ್ತಾರೋ ಅವರೇ ಸಿಎಂ ಅನ್ನುವಂತಹದ್ದು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರೋದು. ಇತ್ತೀಚೆಗೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ಆಯ್ಕೆ ಆದರೂ ಆಗಲೂ ಕೂಡ ಅದೇ ನಡೆದಿರೋದು. ಆದರೆ ಇದೀಗ ಬಂದಿರುವಂತಹ ಪ್ರಶ್ನೆ ಪವರ್ ಶೇರಿಂಗ್ ಅನ್ನುವಂತಹದ್ದು ಯಾವಾಗ ಚರ್ಚೆಗೆ ಬಂತು? ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯ ಅವ್ರದ್ದು 2.5 ಅಥವಾ 3 ವರ್ಷಕ್ಕೆ ಮುಗಿಯುತ್ತೆ, 3 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಅನ್ನುವಂತಹದ್ದು ಬಂದಿದ್ದೇ ಆಗಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ. ಅಂದರೆ ತಾವು ಕೂಡ ಪಕ್ಷಕ್ಕೆ ದುಡಿದಿದ್ದೇವೆ, ಹಾಗಾಗಿ ನನಗೂ ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದೇನೆ ಅನ್ನುವಂತಹ ಮಾತುಗಳನ್ನು ಮೊದಲಿನಿಂದಲೂ ಕೂಡ ಹೇಳ್ಕೊಂಬಂತಾರೆ. ಆದರೆ ಈಗ ಹೊಸ ತಂತ್ರ ಹೂಡಿರುವಂತಹದ್ದು ಶಾಸಕರುಗಳನ್ನು ಒಟ್ಟಿಗೆ ಇಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹದ್ದು ಮಾಹಿತಿಯಿಂದ ಸಿಗ್ತಾ ಇರುವಂತಹದ್ದು. ಅಂದರೆ ಬಹುತೇಕ ಜನ ಶಾಸಕರುಗಳು ಡಿ ಕೆ ಪರವೂ ಕೂಡ ಇದ್ದಾರೆ, ಸಿದ್ದರಾಮಯ್ಯ ಅವರ ಪರವೂ ಕೂಡ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದಲ್ಲಿ ಮುಂದೆ ಪವರ್ ಶೇರಿಂಗ್ ಅನ್ನುವಂತಹ ವಿಚಾರ ಬಂದು ಸಿಎಂ ಬದಲಾಗ್ತಾರೆ ಅನ್ನುವಂತಹ ವಿಚಾರ ಬಂದಾಗ ತಮ್ಮ ಬೆನ್ನ ಹಿಂದೆ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆ ರೀತಿಯಾದಂತಹ ಒಂದು ಕಸರತ್ತನ್ನು ಮಾಡ್ತಿದ್ದಾರೆ. ಹಾಗಾಗಿಯೇ 1-to-1 ಶಾಸಕರುಗಳನ್ನು ಕರೆದು ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಕುರಿತಂತೆ ಕೇಳ್ತಾ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ನಾನು ನಿಲ್ತಿದ್ದೇನೆ, ಮುಂದೆ ಪವರ್ ಶೇರಿಂಗ್ ಅಥವಾ ಈ ಒಂದು ಸಿಎಂ ಸ್ಥಾನ ಬದಲಾವಣೆ ಅನ್ನುವಂತಹದ್ದು ಬಂದಾಗ ನನ್ನ ಬೆನ್ನ ಹಿಂದೆ ನಿಲ್ಲಿ ಅನ್ನುವಂತಹ ಒಂದಿಷ್ಟು ಮಾತನ್ನು ಅವರಿಗೆ ಭರವಸೆಯನ್ನು, ಅಂದರೆ ತಮ್ಮ ಕೆಲಸಗಳನ್ನು ನಾನು ಮಾಡಿಕೊಡ್ತೇನೆ ಅನ್ನುವಂತಹ ಭರವಸೆಗಳ ಮೂಲಕ ಅವರನ್ನು ಅಪ್ರೋಚ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತಹದ್ದು. ಆದರೆ ಈಗ ಅಂದರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಯಾರೂ ಕೂಡ ಇಲ್ಲಿ ಬದಲಾವಣೆ ಅನ್ನುವಂತಹದ್ದು ಯಾವುದೂ ಇಲ್ಲ ಅನ್ನುವಂತಹದ್ದು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳಿದರೂ ಕೂಡ ಈ ರೀತಿಯಾದಂತಹ ಒಂದು ಕಸರತ್ತು ತೆರೆಮರೆಯಲ್ಲಿ ನಡೀತಿದೆ ಅನ್ನುವಂತಹದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.